ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶು ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಾರ್ನಿಂಗಿಂದನೇ ನಾನು ಲಾಗ್ಸ್ನ ಶುರು ಮಾಡ್ತಾಯಿದ್ದೀನಿ. ರಾತ್ರಿ ಎಲ್ಲ ಪಾತ್ರೆ ತೊಳೆದು ಇಟ್ಟಿದ್ದೆ. ಸೊ ಅದನ್ನೇ ಈಗ ಬೆಳಗ್ಗೆ ತಗೊಬಂದು ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಾಗಿ ನಾನು ರಾತ್ರಿ ಹೊತ್ತು ಪಾತ್ರೆ ಏನು ತೊಳ್ಕೊಳಕ್ಕೆ ಹೋಗಲ್ಲ. ಸಪೋಸ್ ಜಾಸ್ತಿ ಏನಾದರೆ ಇತ್ತು, ಬೆಳಗ್ಗೆ ಏನಾದರೆ ಬಟ್ಟೆ ಒಗೆಯೋದು ಏನಾದರೂ ಇದ್ದರೆ ಮಾತ್ರ ನಾನು ರಾತ್ರಿ ಹೊತ್ತು ಪಾತ್ರೆ ತೊಳೆದಿಟ್ಕೊಳ್ಳೋದು. ಸೊ ನೀರು ಇಲ್ಲದೆ ಇರೋ ಕಾರಣ ನನಗೆ ಬೆಳಗ್ಗೆ ಟೈಮಲ್ಲೇ ನಾನು ಸಾಮಾನ್ಯವಾಗಿ ಪಾತ್ರೆ ಎಲ್ಲ ತೊಳ್ಕೊಳ್ಳೋದು. ಹಾಗಾಗಿ ಪಾತ್ರೆ ಎಲ್ಲ ತೊಳೆದು ಜೋಡಿಸ್ಕೊಂಡಿದ್ದಾಯಿತು. ಇತ್ತೀಚೆಗಂತೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ. ಹಾಗಾಗಿ ವೆದರು ತುಂಬಾ ತಂಪಾಗಿದೆ. ಸೊ ಆಚೆ ಅಂತೂ ಹೋಗೋಕ್ಕೆ ಆಗ್ತಾ ಇಲ್ಲ. ಮಳೆ ಅಂತೂ ಕಂಪಲ್ಸರಿ ಬರ್ತಾನೆ ಇದೆ ಬೆಳಗ್ಗೆಯಿಂದ ನೈಟ್ವರೆಗೂ. ಸೊ ಅಂಗಡಿಗೆ ಹೋಗೋಕ್ಕಾಗ್ತಾ ಇಲ್ಲ, ಕೆಲ್ಸಕ್ಕೆ ಹೋಗೋಕ್ಕಾಗ್ತಿಲ್ಲ. ಮಿಡಲ್ ಕ್ಲಾಸ್ ಜನಕ್ಕಂತೂ ತುಂಬಾ ಪ್ರಾಬ್ಲಮ್ ಆಗ್ತಿರೋ ಒಂದು ಸಿಚುವೇಶನ್ ಆಗಿದೆ. ಸೊ ಅತಿಯಾದ್ರೂ ಅಮೃತನೂ ವಿಷ ಅಂತಾರಲ್ಲ, ಆ ರೀತಿ ಪರಿಸ್ಥಿತಿ. ಆದರೂ ಏನೇ ಆಗಿದ್ರೂ ಬಿಸಿ ಬಿಸಿ ಹಾಲು ಅಥವಾ ಕಾಫಿ ಕುಡಿದು ಮತ್ತೆ ಬೆಚ್ಚಗೆ ಮಲ್ಕೋಬೇಕು ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗತ್ತೆ. ಬಟ್ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗಲೇಬೇಕಾಗತ್ತೆ, ಮಕ್ಕಳು ಶಾಲೆಗೆ ಹೋಗಲೇಬೇಕಾಗತ್ತೆ. ಹಾಗಾಗಿ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ತಿಂಡಿಗೆ ಇವತ್ತು ವೆಜಿಟೇಬಲ್ಸ್ ಮಾಡ್ತಾಯಿದ್ದೀನಿ. ಯೂಶ್ವಲಾಗಿ ಉಪ್ಮಾ ಅಂದರೆ ಎಲ್ಲರೂ ಡೈನೋಸರ್ ಥರ ಬಾಯ್ ಬಿಡ್ತಾರೆ. ನಮ್ಮ ಮನೇಲಂತೂ ಉಪ್ಪಿಟ್ಟು ಹಂಗಾರೆ ನೀನೇ ತಿನ್ಕೊ, ನಾನು ಹೋಟ್ಲಲ್ಲಿ ತಿಂತೀನಿ ಅಂತಾರೆ. ಹಾಗಾಗಿ ಪ್ರತಿ ಸಲ ನಾನೇ ತಿಂದು ಸಾಕಾಗೋಗಿದೆ ಮಾಡಿರೋದನ್ನು. ಒಂದೊಂದು ದಿನಕ್ಕೆ 3 ಟೈಮ್ ಅಂದರೆ ಯಾರು ತಿಂತಾರೆ? ಅದು ಉಪ್ಪಿಟ್ಟನ್ನು 3 ಟೈಮ್ ಅಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಉಪವಾಸ ಬೇಕಾದರೆ ಇರ್ಬೋದು. ಹಾಗಾಗಿ ಒಂದು 3-4 ಮಂತ್ಸ್ ಆಗಿತ್ತು ನಾನು ಉಪ್ಪಿಟ್ಟು ಮಾಡಿ. ಹಾಗಾಗಿ ಇವತ್ತು ಉಪ್ಪಿಟ್ಟು ಮಾಡೇ ಬಿಡೋಣ ಅಂತ ಹೇಳಿ ಅದರಲ್ಲೂ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರೆ ತಿಂತಾರೇನೋ ಅಂತ ಹೇಳಿ ಸ್ವಲ್ಪ ಸ್ಪೈಸಸ್ಸು ಹಾಕಿ, ಒಂದು ಚಕ್ಕೆ, 1-2 ಲವಂಗ, ಸಾಸಿವೆ, ಜೀರಿಗೆ, ಮಾಮೂಲಿ ಏನು ಉಪ್ಪಿಟ್ಟಿಗೆ ಹಾಕ್ತೀವೋ ಎಲ್ಲನೂ ಹಾಕಿದ್ದೆ. ಜೊತೆಗೆ ಶುಂಠಿ ಒಂದು ಸ್ವಲ್ಪ ಕುಟ್ಬಿಟ್ಟು ಹಾಕಿದ್ದೆ, ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಯಾಕೆಂದರೆ ವೆಜಿಟೇಬಲ್ಸ್ ಅಲ್ಲಿ ಹಾಕಿ ಮಾಡೋದ್ರಿಂದ ಸ್ವಲ್ಪ ಪಲಾವ್ ಥರ ಫ್ಲೇವರ್ ಬರುತ್ತೆ ಅಂತ ಹೇಳಿ ನಾನು ವೆಜಿಟೇಬಲ್ ಉಪ್ಮಾ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಕೇಸರಿ ಬಾತ್ ಇದ್ದರೆ ಇನ್ನೂ ಸೂಪರಾಗಿ ಒಳ್ಳೆ ಕಾಂಬಿನೇಷನ್ ಇರ್ತಿತ್ತು. ಬಟ್ ಕೇಸರಿ ಬಾತ್ ಮಾಡೋದಕ್ಕೆ ನನಗೆ ಅಷ್ಟೊಂದು ಬರೋದಿಲ್ಲ. ಹಾಗಾಗಿ ನಾನು ಅದನ್ನು ಮಾಡ್ಕೊಳಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಒಂದು ಸಲ ಟ್ರೈ ಮಾಡಿದ್ದೆ. ಬಟ್ ಅದು ಹೆಂಗಾಗಿತ್ತು ಅಂತ ಹೇಳಿದ್ರೆ ಗಟ್ಟಿಯಾಗಿ ಒಂಥರ ಅದು ಕೇಸರಿ ಬಾತಿಗೆ ಅವಮಾನ, ಅದು ಆ ರೀತಿ ಆಗೋಗಿತ್ತು. ಎಲ್ಲ ವೇಸ್ಟ್ ಆಯಿತು. ತುಪ್ಪ, ಸಕ್ಕರೆ ಎಲ್ಲನೂ ವೇಸ್ಟ್ ಆಗಿಬಿಡ್ತು. ಅದಕ್ಕೆ ಅದನ್ನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಒಂದು ಸಲ ಟ್ರೈ ಮಾಡಿದ್ದೆ ಅಷ್ಟೇ. ಮತ್ತೆ ಮಾಡೋಣ ಅಂದರೆ ಅದು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಸೊ ಬರದೇ ಇರೋದನ್ನೇ ಯಾಕೆ ಸುಮ್ಮನೆ ಟ್ರೈ ಮಾಡೋಣ ಅಂತ ನಾನು ಸುಮ್ಮನೆ ಆದೆ. ನೋಡೋಣ ಯಾವಾಗಾದರೆ ಮಾಡೋಣ ಅಂತ ಹೇಳಿ ಸುಮ್ಮನೆ ಸದ್ಯಕ್ಕೆ ಈ ಉಪ್ಪಿಟ್ಟು ಮಾತ್ರ ಮಾಡ್ಕೊಳ್ತಿದ್ದೀನಿ. ಹಾಗೆ ತರಕಾರಿಗಳೆಲ್ಲ ಒಂದು ಕಡೆ ಬೇಯಕ್ಕೆ ಇಟ್ಕೊಂಡಿದ್ದೆ. ರವೆನೆಲ್ಲ ಒಗ್ಗರಣೆ ಜೊತೆನೇ ಫುಲ್ಲು ಫ್ರೈ ಮಾಡಿಕೊಂಡು ತರಕಾರಿ ಏನು ಬೇಯಿಸ್ಕೊಂಡಿದ್ನೋ ಅದನ್ನು ಹಾಕ್ಕೊಂಡೆ. ಬೇಗನೆ ಆಗೋಯಿತು ಉಪ್ಪಿಟ್ಟು. ಬಟ್ ನಮ್ಮನೇಲಿ ಸ್ವಲ್ಪ ಉದುರುದ್ರಾಗಿದ್ದರೆ ಸಾಮಾನ್ಯ ತಿನ್ನಲ್ಲ. ಹಾಗಾಗಿ ಸ್ವಲ್ಪ ತೆಳುಗೆ ಮಾಡ್ಕೊಂಡಿದ್ದೆ. ಸೊ ಪಾತ್ರೆ ಅಂತೂ ಫುಲ್ಲು ಖಾಲಿ ಆಯಿತು. ಅದೊಂದು ಖುಷಿ ಆಯಿತು ಸ್ವಲ್ಪ ಮನಸ್ಸಿಗೆ. ಈ ಮಕ್ಕಳ ಹತ್ರ ಅಂತೂ ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿನೂ ಯಾವುದೇ ಕಾರಣಕ್ಕೂ ಬಾಯಿ ಬಿಡಬಾರ್ದು. ಯಾವುದೇ ವಿಷಯ ಆಗಲಿ, ನಾನು ಇವಾಗ ನಿನಗೆ ಆಟ ಸಾಮಾನು ಕೊಡಿಸ್ತೀನಿ, ನಿನಗೆ ಅದನ್ನು ಕೊಡಿಸ್ತೀನಿ ಅಂತ ಏನಾದರೂ ಒಂದು ಹೇಳ್ಕೊಂಡಿರ್ತೀವಿ. ಆ ಥರ ಮಾತ್ರ ಯಾವುದೇ ಕಾರಣಕ್ಕೂ ಹೇಳ್ಕೊಳಕ್ಕೆ ಹೋಗಬಾರ್ದು. ಆ್ಯಕ್ಚುಲಿ ನಾವು ಯಾವಾಗ ಕೊಡಿಸ್ತೀವೋ ಅದೇ ಅವ್ರಿಗೆ ಒಂದು ಸರ್ಪ್ರೈಸ್ ಥರ ಇರ್ಬೋದು. ಒಂದು ಚಿಕ್ಕ ಚಾಕ್ಲೇಟ್ ಆಗಿದ್ರೂ ಅದೇ ಒಂದು ಸರ್ಪ್ರೈಸ್ ಥರ ಇರಬೇಕು. ಯಾಕೆ ಅಂದರೆ ನನ್ನ ಮಗಳಂತೂ ಯಾವಾಗ ಏನಾದರೂ ಒಂದು ಕೊಡಿಸ್ತೀನಿ ಅಂತ ಯಾವತ್ತಾದರೆ ಹೇಳಿದರೆ ಅದನ್ನೇ ಇಟ್ಕೊಂಡಿರ್ತಾಳೆ. ಈಗ ಮುಂದಿನ ತಿಂಗಳು ಬರ್ತಡೇ ಅಂತ ಹೇಳಿದ್ರೆ 1 ತಿಂಗಳು ಹಿಂದೆಯಿಂದನೇ ನನ್ನ ಬರ್ತಡೇ ಯಾವಾಗ ಅಂತ ತಲೆ ಕೆಟ್ಟು ಒಬ್ಬರೇ ಹಿಡ್ದೋಗುತ್ತೆ. ಆ ರೀತಿ ಟಾರ್ಚರ್ ಮಾಡ್ತಾಳೆ. ಮೊನ್ನೆ ಫಂಕ್ಷನಿಗೆ ಹೋಗ್ಬೇಕಾದ್ರೂ ಮಿಡಿ ಹಾಕಿದ್ದೆ. ಅದಕ್ಕೆ ತೋಳಿಗೆ ಅಟ್ಯಾಚಾಗಿ ಬಟ್ಟೆ ಕೊಟ್ಟಿದ್ರು ಅಂತೇಳಿ ಇದರಲ್ಲಿ ಏನಾರೇ ಒಂದು ಮಾಡೋಣ, ವೇಸ್ಟ್ ಮಾಡೋದು ಯಾಕೆ, ಚೆನ್ನಾಗಿದೆ ಬಟ್ಟೆ ಅಂತ ಹೇಳಿ ಒಂದು ಮಾತು ಹೇಳಿದ್ದೆ. ರಿಬ್ಬನ್ ಏನಾರೇ ಮಾಡಿಕೊಡ್ತೀನಿ ನಿನಗೆ ಅಂತ ಹೇಳಿದ್ದೆ. ಸೊ ಅದನ್ನಂತೂ ನನಗೆ ಮಾಡೋವರೆಗೂ ಬಿಡ್ತಾನೇ ಇಲ್ಲ. ಬೆಳಗ್ಗೆನೇ ತಂದು ನನಗೆ ಇದನ್ನು ಅದೇನೋ ಮಾಡಿಕೊಡ್ತೀನಿ ಅಂದೆಲ್ಲ ಮಾಡಿಕೊಡು, ತಲೆಗೆ ರಿಬ್ಬನ್ ಮಾಡಿಕೊಡು ಅಂತ ತಲೆ ತಿಂತಾನೇ ಇದ್ಲು. ಸೊ ಕೆಲಸ ಎಲ್ಲ ಆಗಿತ್ತಲ್ಲ, ಸೊ ಮಾಡೋಣ ಅಂತ ಹೇಳಿ ಈಸಿಯಾಗೆ ಮಾಡಿಕೊಡ್ತಾ ಇದ್ದೀನಿ. ಸೊ ಬಟ್ಟೆ ಎಲ್ಲ ಅದ್ರದ್ದು ಪೀಸಸ್ ಎಲ್ಲ ಸ್ವಲ್ಪ ತೋಳಿನ ಶೇಪಲ್ಲಿ ಇತ್ತು. ಅದನ್ನು ನೀಟಾಗಿ ಸ್ಟ್ರೈಟ್ ಕಟ್ ಮಾಡಿಕೊಂಡು ಹೋಲ್ಗೆ ಹಾಕ್ಕೊಂಡು, ಸೊ ಅದಕ್ಕೆ ಹಳೇದೊಂದು 2 ರಿಬ್ಬನ್ ಇತ್ತು.
ಸೊ ಅದನ್ನೇ ಹಾಕಿ ನೀಟಾಗಿ ಹೊಲ್ದು ಅವಳಿಗೆ ತೋರಿಸ್ದೆ. ತುಂಬಾ ಖುಷಿ ಆಯಿತು ಅವಳಿಗೆ. ಅದಲ್ಲದೆ ಈಗಲೇ ಹಾಕುವಂತ ಬೇರೆ ಕೂತಿದ್ಲು ಅಂತ ಹೇಳಿ ತಲೆ ಬಾಚಿಬಿಟ್ಟು ಅವಳಿಗೆ ಹಾಕಿದೆ. ಆಗ ಸ್ವಲ್ಪ ಸಮಾಧಾನ ಆಯಿತು ಅವಳಿಗೆ. ಬರೀ ಇದೊಂದೇ ವಿಷಯ ಅಂತ ಅಲ್ಲ, ಮಕ್ಕಳ ಹತ್ರ ನಾವು ಯಾವುದೇ ಒಂದು ವಿಷಯನ ಶೇರ್ ಮಾಡ್ಕೊಳ್ತೀವಿ ಅಂತಂದರೆ ಅವ್ರು ಅದನ್ನು ಮನಸ್ಸಿಗೆ ಎಷ್ಟು ಆಳವಾಗಿ ತೊಗೊತಾರೆ ಅನ್ನೋದಕ್ಕೆ ಇದು ಒಂದೇ ಕಾರಣ. ಅಂದರೆ ಚಿಕ್ಕ ವಯಸ್ಸಲ್ಲಿ ಯಾವುದೇ ಒಂದು ಘಟನೆ ನಡೆದಿರ್ಬೋದು, ಅದು ದೊಡ್ಡವರಾದ್ರೂ ಅದು ನೆನ್ಪಿಟ್ಕೊತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ನಾವು ಒಂದು ಚಿಕ್ಕದಾಗೆ ಏನೋ ಒಂದು ಮಾಡ್ತೀನಿ, ಏನೋ ಒಂದು ಕೊಡಿಸ್ತೀನಿ ಅಂದರೂ ಸಾಕು, ಅದನ್ನೇ ಹಿಡ್ಕೊಂಡು ಕೂತ್ಕೊಬಿಡ್ತಾರೆ. ನನಗಂತೂ ಇನ್ನು ಮುಂದೆ ಏನು ಫಸ್ಟ್ ಹೇಳಬಾರ್ದು ಅಂತ ಅನ್ನಿಸ್ಬಿಟ್ಟಿದೆ ನನಗಂತೂ. ಸೊ ಕೊನೆಗೂ ಅವಳಿಗೆ ಜಡೆ ಹಾಕಿ ಅವಳಿಗೂ ಸ್ವಲ್ಪ ಸಮಾಧಾನ ಆಗಂಗೆ ಮಾಡಿಕೊಟ್ಟೆ. ಬಟ್ ಇದರಲ್ಲೂ ಒಂದು ಅಡ್ವಾಂಟೇಜ್ ಇದೆ, ಯಾಕೆಂದರೆ ಅಂಗಡಿಯಲ್ಲಿ ಕೊಟ್ಟು ₹10 ತೊಗೊಳ್ತೀವಿ, ಇಲ್ಲಿ ಮನೇಲೇ ಮಾಡಿದ್ವಲ್ಲ ಅದೊಂದು ಖುಷಿ ಆಯಿತು. ನಾನು ಪ್ರೆಗ್ನೆಂಟ್ ಆದಮೇಲೆ ನನ್ನ ಫೇಸ್ ಕೇರಿಂಗ್ ಬಗ್ಗೆನೇ ಮರೆತುಬಿಟ್ಟಿದ್ದೆ. ಯಾವಾಗ ನಾನು ಕನ್ಸೀವ್ ಆದ್ನೋ ಆವಾಗಿಂದನೇ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡೋದು ಕಂಪ್ಲೀಟಾಗಿ ಡ್ರಾಪ್ ಮಾಡಿಬಿಟ್ಟೆ. ಸೊ ಇವಾಗಂತೂ ತುಂಬಾ ಡಲ್ ಆಗ್ತಾಯಿದೆ ಫೇಸ್ ಯಾಕೋ ಇತ್ತೀಚೆಗೆ. ಹಾಗಾಗಿ ಸ್ವಲ್ಪ ನಾನು ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀನಿ, ಕಡಲೆ ಹಿಟ್ಟು 1 ಸ್ಪೂನು, ಅರಿಶಿನ ಪುಡಿ ಮತ್ತು ನಿಂಬೆಹಣ್ಣಿನ ರಸ ಹಾಗೂ ಮೊಸರು ಅಥವಾ ಹಾಲು. ಸೊ ಇದು ಒಂದು 4 ಐಟಮ್ಸ್ ಅಷ್ಟೇ ನಾನು ಯಾವಾಗಲೂ ಅಪ್ಲೈ ಮಾಡೋದು ನ್ಯಾಚುರಲಾಗಿ. ಸೊ ಇದಿಷ್ಟು ಕಲಸಿ ನಾನು ಫೇಸಿಗೆ ಅಪ್ಲೈ ಮಾಡಿದೆ. ಇದನ್ನು ಅಪ್ಲೈ ಮಾಡಿದ ತಕ್ಷಣವೇ ತುಂಬ ಬ್ರೈಟ್ನೆಸ್ ಆಗಿಬಿಡುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ. ವೀಕ್ಲಿ 3 ಟೈಮ್ಸ್ ಇದನ್ನು ಅಪ್ಲೈ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ನ ನಾವು ನೋಡ್ಬೋದು. ಕಾಮನಾಗಿ ನಾನು ಬಳೆಗಳೆಲ್ಲ ಜಾಸ್ತಿ ಹಾಕೋದಿಲ್ಲ. ಸೊ ಇವತ್ತು ತಂದಿದ್ದೆ, ಹಾಕ್ಕೋಬೇಕು ಅಂತ ತುಂಬಾ ಆಸೆ ಆಗ್ತಾಯಿತ್ತು. ಸೊ ಇವತ್ತು ಸೈಡ್ ಬಳೆ ಹಾಗೂ ಒಂದು ಪ್ಲೇನ್ ಬ್ಯಾಂಗಲ್ಸ್ ಇರೋದನ್ನು ಹಾಕೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಯಾವಾಗಲೂ ಹಾಕ್ಕೋಬೇಕು ಅಂದಾಗೆಲ್ಲ ಎರಡೆರಡು ಥರ ಮನಸ್ಸಿತ್ತು, ಹೋಗೋದನ್ನ ಯಾರು ಹಾಕ್ಕೊತಾರೆ, ನನ್ನ ಕೈಯಲ್ಲಿ ನಿಲ್ಲಲ್ಲ ಸಾಮಾನ್ಯ ಬಳೆಗಳ ಗಾಜಿಂದು. ಹಾಗಾಗಿ ಬ್ರಾಸ್ಲೆಟು ಅಥವಾ ಕಪ್ಪು ದಾರ ಇದನ್ನೇ ಹಾಕ್ಕೊಳ್ತಾ ಇದ್ದೆ. ಬಟ್ ಯಾಕೋ ಗೊತ್ತಿಲ್ಲ, ತುಂಬಾ ಆಸೆ ಆಗ್ತಾಯಿತ್ತು ಹಾಕೋಬೇಕು, ಬ್ಯಾಂಗಲ್ಸ್ನ ಕೈ ತುಂಬ ಹಾಕೋಬೇಕು ಅದರಲ್ಲೂ ಅಂತ. ಸೊ ಕೊನೆಗೂ ತರಿಸ್ಕೊಂಡು ಹಾಕ್ಕೊಂಡೆ. ಸೊ ತುಂಬಾ ಖುಷಿ ಆಯಿತು. ತುಂಬಾ ಹೆಣ್ಮಕ್ಳಿಗೆ ಬಳೆಗಳು ಕೈ ತುಂಬ ಇದ್ದರೆ ಒಳ್ಳೆಯದು ಅಂತಾರಲ್ಲ, ಅದೊಂದು ಲಕ್ಷಣ ಅಂತಾರಲ್ಲ. ಸೊ ಅದೇ ಥರ ಇದೆ. ಸೊ ಇವತ್ತು ನನ್ನ ಲಾಗ್ಸ್ನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.